ಒಂದು 8-10 ಜನ ಆಪದ ಸರ್ಕಾರದಲ್ಲಿದ್ದ ಮಂತ್ರಿಗಳು ಜೈಲು ಕಂಡು ಬಂದಿದ್ದಾರೆ. ಕೆಲವರು ಜೈಲಿನಲ್ಲೇ ಅದಾರ. ಅದು ಕರಪ್ಷನ್ ಚಾರ್ಜಸ್ ಮೇಲೆ. ಹೀಗಾಗಿ ಇವು ಬೇರೆಯವರ ಬಗ್ಗೆ ಕರಪ್ಷನ್ ಬಗ್ಗೆ ಮಾತಾಡಲಿಕ್ಕೆ ಏನು ನೈತಿಕತೆ ಇದೆ? ಈಗ ರಾಹುಲ್ ಗಾಂಧಿ ಕರಪ್ಷನ್ ಬಗ್ಗೆ ಮಾತಾಡಿದ್ರು. ಹಾಗಾದ್ರೆ ನೀವು ಅವ್ರು ಕೂಡ ಇಂಡಿ ಒಕ್ಕೂಟ ಅಂತ ಏನು ಮಾಡಿರಲಿಲ್ಲ, ಅವ್ರು ಕೂಡ ಇಲ್ಲಿವರೆಗೆ ಯಾಕೆ ಇದ್ರಿ ಅಂತ ನೀವು ಅವಾಗ ಯಾಕೆ ಪ್ರೊಟೆಸ್ಟ್ ಮಾಡಲಿಲ್ಲ? ಅವ್ರು ಕರಪ್ಟ್, ರಾಹುಲ್ ಗಾಂಧಿ ಕರಪ್ಟ್ ಅದಾನ ಅನ್ನುವಂಥ ಕಾರಣದ ಮೇಲೆ ನೀವು ಅವತ್ತನೇ ಆ ಮೈತ್ರಿಕೂಟದೊಳಗೆ ಹೋಗಬಾರ್ದಾಗಿತ್ತಲ್ಲ, ನೀವು ಹೋದ್ರಲ್ಲ. ಹೀಗಾಗಿ ಇವತ್ತು ಚುನಾವಣೆ ಬಂದದಂತ ಹೇಳಿ ಅವರು ಕ್ರಿಟಿಸೈಸ್ ಮಾಡೋದು ಇವತ್ತು ನಡೀತದೆ. ರಾಹುಲ್ ಗಾಂಧಿ ಕಾಂಗ್ರೆಸ್ ಪಾರ್ಟಿ ಭ್ರಷ್ಟ ವ್ಯವಸ್ಥೆಯಲ್ಲಿ ಮೊದಲಿಂದ ಇದೆ. ಇಡೀ ದೇಶವನ್ನ ಲೂಟಿ ಮಾಡಿದಂತ ಯಾವುದಾದ್ರೂ ಪಾರ್ಟಿ ನಂಬರ್ 1 ಸ್ಥಾನದಲ್ಲಿದ್ರೆ ಅದು ಕಾಂಗ್ರೆಸ್ ಪಾರ್ಟಿ, ಅದು ಗಾಂಧಿ ಫ್ಯಾಮಿಲಿ. ಹೀಗಾಗಿ ಇವತ್ತು ನಿಮಗೆ ಜ್ಞಾನೋದಯ ಆಗಿ ರಾಹುಲ್ ಗಾಂಧಿ ಕರಪ್ಟ್ ಅದಾರ ಅಂತ ಹೇಳ್ತಾ ಇದ್ದಾರೆ. ನಾವು ಮೊದಲಿಂದ ಹೇಳ್ತೀವಿ, ರಾಹುಲ್ ಗಾಂಧಿ ಆಗಲಿ ಗಾಂಧಿ ಫ್ಯಾಮಿಲಿ ಕರಪ್ಟ್ ಇದ್ದೇ ಇದಾರ ಅಂತ ನಾವು ಮೊದಲಿಂದ ಬಿಜೆಪಿ ಅವರು ಹೇಳ್ತಾ ಇದ್ದೇವೆ. ಇವತ್ತು ಕೇಜ್ರಿವಾಲ್ ಜ್ಞಾನೋದಯ ಆಗಿದೆ. ಮತ್ತು ಇನ್ನೊಂದು ನಾನು ಹೇಳ್ತೀನಿ, ನೀವೇ ಕರಪ್ಟ್ ಇರುವಾಗ ಮತ್ತೊಬ್ಬರು ಕರಪ್ಷನ್ ಬಗ್ಗೆ ಮಾತಾಡಲಿಕ್ಕೆ ಏನು ನೈತಿಕತೆ ಅಂತ ನಾ ಕೇಳ್ತೇನೆ. ಸರ್, ಈ ಬಿಜೆಪಿನಲ್ಲಿ ಏನು ಭಿನ್ನ ಮತ ತಾರಕೆ ಆಗ್ತಾ ಇದೆ. ಅದರಲ್ಲೂ ಆರೋಪ ಪ್ರತ್ಯಾರೋಪ, ಅವ್ರ ಬೆಂಬಲಿಗೂ ಇವ್ರ ಬೆಂಬಲಿಗೂ ಪ್ರೆಸ್ ಮೀಟ್ ಮಾಡೋದು, ಒಬ್ಬರ ಮೇಲೆ ಒಬ್ಬರು ಅಲಿಗೇಷನ್ ಮಾಡೋದು, ಪರ್ಟಿಕ್ಯುಲರ್ ಶ್ರೀರಾಮುಲು ವಿಚಾರ ಬಂದ ಮೇಲೆ ಸರ್ ಜವಾಬ್ದಾರಿ ಏನಾದ್ ಬಂದ್ರೆ ಇನ್ನು ಸ್ವಲ್ಪ ಜಾಸ್ತಿ ಆಗಿದೆ. ಅದಕ್ಕೆ ಒಂದು ಹಂತಕ್ಕೆ ಬಂದದ, ಈಗೆಲ್ಲ ಹಂತಕ್ಕೆ ಬಂದದ. ಅದಕ್ಕೆ ವರಿಷ್ಠರು ಇದ್ರ ಬಗ್ಗೆ ಎಲ್ಲ ಅವಲೋಕನ ಮಾಡ್ತಾ ಇದ್ದಾರೆ. ಬಹುಶಃ ಒಂದು ಹಂತದಲ್ಲಿ ಇದನ್ನು ಇತ್ಯರ್ಥ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಅದಕ್ಕಾಗಿ ಇವತ್ತೇನಾಗಿದೆ, ಭಾರತೀಯ ಜನತಾ ಪಾರ್ಟಿ ಬಹಳ ದೊಡ್ಡ ಪ್ರಮಾಣದಲ್ಲಿ ತನ್ನ ಶಕ್ತಿ ಬೆಳೆಸ್ಕೊಂಡಿದೆ. ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಬೆಳೆಸಿದೆ. ಹೀಗಾಗಿ ಈ ರೀತಿ ಒಂದು ಪಾರ್ಟಿ, ರಾಜಕೀಯ ಪಾರ್ಟಿ ದೊಡ್ಡದಾಗಿ ಬೆಳೆದಾಗ ಈ ರೀತಿಯಾದಂತಹದ್ದು ಭಿನ್ನಾಭಿಪ್ರಾಯ ಮತ್ತೊಂದು ಸಹಜವಾದಂತಹ ಪ್ರಕ್ರಿಯೆ. ಆದರೆ ಒಂದು ಪಕ್ಷದ ನಿಲುವು ಏನಿದೆ, ಪಕ್ಷದ ಒಂದು ಶಿಸ್ತಿದೆ, ಅದನ್ನು ಮೀರಿ ಹೋಗಲಿಕ್ಕೆ ಯಾರೂ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಇವತ್ತಿಲ್ಲ ನಾಳೆ ವರಿಷ್ಠರು ಇದ್ರ ಬಗ್ಗೆ ಒಂದು ಕಠಿಣವಾದಂತಹ ಕ್ರಮ ಕೈಗೊಂತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಈ ಬಿಜೆಪಿ ಕಾಂಗ್ರೆಸ್ನವರು ಶ್ರೀರಾಮುಲು ಬಂದ್ರೆ ಸ್ವಾಗತ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದು ಏನಾಗಿದೆ, ಅವರು ಬರ್ತಾರೋ ಬಿಡ್ತಾರೋ, ಅವರು ಹೇಳ್ಬಿಟ್ಟಾರ ಶ್ರೀರಾಮುಲು ನಾನು ಹೋಗುವುದೇ ಇಲ್ಲ ಅಂತೇಳಿ. ಮತ್ತೆ ಬಂದ್ರೆ ಸ್ವಾಗತ ಅಂದ್ರೆ ಒಂದು ರೀತಿ ಬೆಂಕಿ ಹೆಚ್ಚು ಕೆಲಸ ಅಷ್ಟೇ ಮಾಡ್ತಾರೆ ಕಾಂಗ್ರೆಸ್. ಈಗ ಒಂದು ವಿಜೇಂದ್ರ ಬಣ ಒಂದಿತ್ತು, ಮತ್ತೊಂದು ಕಡೆ ಯತ್ನಾಳ್ ಬಣ ಒಂದಿತ್ತು. ಈಗೇನು ತಟಸ್ಥ ಬಣ ಅಂತ ಅಂದ್ಕೊಂಡಿದ್ದಂತಹ ಬಣದಲ್ಲೂ ಸಹ ಈಗೇನು ಕಿತ್ತಾಟ ನಡೀತಾ ಇದೆ. ಅದಕ್ಕೆ ಇವು ಯಾವುದೇ ಬಣ ಇರಲಿ, 1 ಇರಲಿ, 2 ಇರಲಿ, 3 ಇರಲಿ, ಅದ್ರ ಬಗ್ಗೆ ನಾ ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ. ಇದೆಲ್ಲವೂ ವರಿಷ್ಠ ಗಮನದಲ್ಲಿದೆ. ಆದಷ್ಟು ಬೇಗನೆ ಇದಕ್ಕೆ ಒಂದು ಅತ್ಯಂತ ಒಂದು ಅಂತಿಮವಾದಂತಹ ಒಂದು ನಿರ್ಧಾರಗಳನ್ನು ನಮ್ಮ ರಾಷ್ಟ್ರದ ವರಿಷ್ಠರು ಮಾಡ್ತಾರೆ. ಅಲ್ಲ, ಒಂದೇನು ಶಿಸ್ತಿನ ಪಕ್ಷ ಅಂತ ಹೇಳ್ತಾರೆ, ಶಿಸ್ತು ಕ್ರಮ ಕೈಗೊಳ್ಳಾರದಷ್ಟು ವೀಕ್ ಆಗಿಬಿಡುತ್ತಾ ಹೈಕಮಾಂಡ್ ಅಂತ? ಇಲ್ಲ, ನೋಡಿ, ಅದಕ್ಕೆ ನಾ ಹೇಳಿದಿಲ್ಲ, ಪಾರ್ಟಿ ಬಹಳ ಬೆಳೆದು ಬಿಟ್ಟಿದೆ. ಹಿಂಗಾಗಿ ಸ್ವಲ್ಪ ಇವೆಲ್ಲ ಸಹಜವಾದಂಥದ್ದು. ಅದನ್ನ ಸರಿ ಮಾಡುವಂತ ಕೆಲಸ ಮಾಡೇ ಮಾಡ್ತಾರೆ. ಹೈಕಮಾಂಡ್ ಸ್ಟ್ರಾಂಗ್ ಇದೆ. ಇವತ್ತಿಲ್ಲ ನಾಳೆ ಅದು ಸರಿ ಮಾಡುವಂತ ಕೆಲಸ ಅವ್ರು ಮಾಡೇ ಮಾಡ್ತಾರೆ. ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಪ್ರಕ್ರಿಯೆಗಳು ಹೇಗೆ? ಇಲ್ಲಿ ನೋಡಿ, ಒಂದು ಚುನಾವಣಾ ವ್ಯವಸ್ಥೆ ಅನ್ನುವಂಥದ್ದು ಇರ್ತದೆ. ಹಿಂದೆಲ್ಲ ಬಹಳ ನಾನು 30-35 ವರ್ಷದಿಂದ ನೋಡ್ತಾ ಇದ್ದೇನೆ. ಇವತ್ತು ರಾಜ್ಯಾಧ್ಯಕ್ಷರ ಆಯ್ಕೆ, ಜಿಲ್ಲಾಧ್ಯಕ್ಷರ ಆಯ್ಕೆ, ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ, ಕಾಂಟೆಸ್ಟ್ ಮತ್ತೊಂದು ಇರ್ತದೆ. ಒಂದು ಅಭಿಪ್ರಾಯ ತೆಗೆದುಕೊಂಡು ಸರ್ವಾನುಮತದ ಒಂದು ಸರ್ವಸಮ್ಮತವಾದಂತಹ ಅಧ್ಯಕ್ಷನ ಮಾಡುವಂತಹ ಕೆಲಸ ವರಿಷ್ಠರು ಯಾವಾಗಲೂ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಈ ಚುನಾವಣೆ ಅನ್ನುವಂಥದ್ದು ಒಂದು ಪ್ರೊಸೆಸ್. ಕೊನೆಗೆ ಎಲ್ಲರ ಅಭಿಪ್ರಾಯ ತೆಗೆದುಕೊಂಡು ಸರ್ವಾನುಮತದ ಒಂದು ಅಧ್ಯಕ್ಷನ ಮಾಡುವಂಥದ್ದು, ಅದು ರಾಜ್ಯದಿರ್ಬೋದು, ರಾಷ್ಟ್ರದ್ದಿರ್ಬೋದು, ಜಿಲ್ಲಾಧ್ಯಕ್ಷರು ಅದನ್ನು ಮಾಡೇ ಮಾಡ್ತಾರೆ. ಸರ್, ಈಗ ವಿಜೇಂದ್ರ ಇನ್ನೊಂದು ಅವಧಿ ಮುಂದುವರಿಬೇಕಂತಾರೆ, ಯತ್ನಾಳ್ ಬೇಡ ಅಂತಾರೆ. ಅವರ ನೋಡ್ರಿ, ಅದು ಮುಂದುವರಿಬೇಕು ಮತ್ತು ಬೇಡ ಅನ್ನೋದು ಕೊನೆಗೆ ನಿರ್ಧಾರ ಕೈಗೊಳ್ಳೋದು ವರಿಷ್ಠ ನಿರ್ಧಾರ ಕೈಗೊಳ್ತಾರೆ. ಡ್ಯಾಮೇಜ್ ಕಂಟ್ರೋಲ್ ಆಗ್ತದೆ 100%. ನೋಡ್ರಿ, ಈಗ ಕಾಂಗ್ರೆಸ್ ಪಾರ್ಟಿ ಒಳದು ಎಷ್ಟು ಚೂರಾಗ್ಯಾವು. ಜನತಾ ದಳ, ಜನತಾ ಪರಿವಾರ ಅಂತಿರಲ್ಲ, ಎಷ್ಟು ಸಲ ಡಿವೈಡ್ ಆಗ್ಯಾವು. ಕಾಂಗ್ರೆಸ್ ಪಾರ್ಟಿ ಎಷ್ಟು ಡಿವೈಡ್ ಆಗ್ಯಾವು. ಇಲ್ಲಿ ಹಿಂದಿನ ಹಿಸ್ಟ್ರಿ ತಗೊಳ್ರಿ, ಕಳೆದ ಒಂದು 60-70 ವರ್ಷದ್ದು ಜನಸಂಘದಿಂದ ಇಲ್ಲಿವರೆಗೆ ಭಾರತೀಯ ಜನತಾ ಪಾರ್ಟಿ ಎಂದೂ ಡಿವೈಡ್ ಆಗಿಲ್ಲ. ಒಂದು 4 ಜನ ಲೀಡರ್ಸ್ ಹೊರಗೆ ಹೋಗ್ತಾರೆ, ಬರ್ತಾರೆ, ಆದ್ರೆ ಪಾರ್ಟಿ ಎನ್ನುವಂಥದ್ದು ಎಂದೂ ಡಿವೈಡ್ ಆಗಿಲ್ಲ. ಈಗ ಇವ್ರದ್ದು NCP ಡಿವೈಡ್ ಆಯ್ತು 2, ಶಿವಸೇನಾ ಡಿವೈಡ್ ಆಯ್ತು 2. ಆ ರೀತಿ ಜನತಾ ಪರಿವಾರ ಎಷ್ಟು ಡಿವೈಡ್ ಆಗಿಲ್ಲ. ಇಲ್ಲಿ JDU, JDS, ಆಮೇಲೆ ಅಲ್ಲಿ ಜನತಾದಳ ಬಿಜು ಪಟ್ನಾಯಕ್ ಅವರು ಮೊದಲು ಜನತಾದಳಗೆ ಇದ್ರು. ಈ ಮುಲಾಯಂ ಸಿಂಗ್ ಯಾದವ್ ಎಲ್ಲ ಜನತಾ ಪರಿವಾರದಾಗ ಇದ್ರು. ಲಲ್ಲೂ ಪ್ರಸಾದ್ ಇದ್ರಾಗಿದ್ರು ಜನತಾದಳದಾಗ. ಎಲ್ಲ ಡಿವೈಡ್ ಆಗಿಲ್ಲ. ಆದ್ರೆ ಭಾರತೀಯ ಜನತಾ ಪಾರ್ಟಿ
ಪಾರ್ಟಿ ಆಸ್ ಎ ಪಾರ್ಟಿ ಎಂದೂ ಡಿವೈಡ್ ಆಗಿಲ್ಲ. ಇಂಡಿವಿಜುವಲ್ಸ್ ಹೋಗ್ಬೋದು ಬರ್ಬೋದು ಅಷ್ಟೇ. ಸರ್, ಈಗ ರಾಧಾಮೋಹನ್ ದಾಸ್ ನಡ್ಡಾ ಕೆಲವು ರಾಜ್ಯದ ಬೆಳವಣಿಗೆ ಕುರಿತಂತೆ ಹಿರಿಯ ನಾಯಕರು ಸಲಹೆ ಪಡೆದಿದ್ದಾರೆ, ನಿಮ್ಮನ್ನು ಕರೆದಿದ್ದಾರಾ ಅಂತ? ಈ ಸದ್ಯಕ್ಕೆ ನನ್ನ ಕರೆದಿಲ್ಲ. ನಾನು ಕೂಡ ಕನ್ಸಲ್ಟೇಷನ್ ಈಗ ಮಾಡಿ. ಸರಿ, ಫೈನಾನ್ಸ್ ಈ ಮೈಕ್ರೋ ಫೈನಾನ್ಸ್ ಬಗ್ಗೆ ಹೇಳೋದಾದ್ರೆ ಇದು ಮನಿ ಲೆಂಡರ್ಸ್. ಈ ಬಡ್ಡಿ ಚಕ್ರ ಬಡ್ಡಿ ಇದನ್ನು ಕೊಡೋದ್ರಲ್ಲೇ ಹಣ್ಣಾಗಿ ಬರ್ತಾನೆ ಮನುಷ್ಯ. ಎಲ್ಲೇ ಅಗದಿ ಅರ್ಜೆಂಟ್ ನೀಡ್ ಇದೆ ಅಂತ ಹೇಳಿ ಕಾರಣದ ಸಲುವಾಗಿ ಇವತ್ತು ಅತಿಯಾದಂಥ ಬಡ್ಡಿಗೆ ಇವತ್ತು ಸಾಲ ತೆಗೆದುಕೊಳ್ಳುವಂಥದ್ದು ನಮ್ಮ ಬಡವರಲ್ಲಿ ಮತ್ತು ಮಿಡಲ್ ಕ್ಲಾಸ್ ಪೀಪಲ್ ಸಾಕಷ್ಟಿದೆ. ಅದರಲ್ಲಿ ದಿನನಿತ್ಯ ಕಾಯಿಪಲ್ಲೆ ಮಾರುವಂಥವ್ರು, ವ್ಯವಹಾರ ಮಾಡುವಂಥವ್ರು ಅವರೆಲ್ಲ ಸಾಲ ತಗೊಳ್ಳುವಂಥದ್ದು. ಮತ್ತು ಏನೋ ಒಂದು ಅರ್ಜೆಂಟ್ ಮನೆಯಲ್ಲಿ ಯಾರಿಗೂ ಅನಾರೋಗ್ಯ ಆದರೂ ಅದಕ್ಕೆ ಅರ್ಜೆಂಟ್ ಬೇಕಂತ ಹೇಳಿ ಫೈನಾನ್ಸ್ ತಗೊಳ್ಳುವಂಥವ್ರು. ಅದಕ್ಕೆ ಒಂದು ನೋಡಿ, ಸುಲಭ ದರದಲ್ಲಿ ಏನು ಬ್ಯಾಂಕ್ ರೇಟದಲ್ಲಿ ಇಂಟ್ರೆಸ್ಟ್ ತಗೊಳ್ಳೋದು ಮಾಡಿದ್ರೆ ಇದು ಯಾರಿಗೂ ತೊಂದರೆ ಆಗೋದಿಲ್ಲ. ಆದರೆ ಅರ್ಜೆಂಟ್ ಇದೆ ಅನ್ನುವಂಥ ಕಾರಣ ಸಲುವಾಗಿ ಬಡ್ಡಿ ಚಕ್ರ ಬಡ್ಡಿ ವಸೂಲು ಮಾಡುವಂಥದ್ದು ಏನಿದೆಯಲ್ಲ, ಅದರಿಂದ ಇವತ್ತು ಸಾಲ ತಗೊಂಡವರು ಬಹುಶಃ ಜೀವ ಹೋಗುವಂತಹ ಹಂತಕ್ಕೆ ಬರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಅದು ಇತ್ತೀಚಿನ ದಿನಗಳಲ್ಲಿ, ಯಾಕಂದ್ರೆ ರಾಜ್ಯ ಸರ್ಕಾರ ಆಡಳಿತ ವ್ಯವಸ್ಥೆ ಶಿಥಿಲ ಆದಮೇಲೆ ಇತ್ತೀಚಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಈ ರೀತಿ ಮೈಕ್ರೋ ಫೈನಾನ್ಸ್ ಆಗಲಿ ಖಾಸಗಿ ಲೇವಾದೇವಿ ವ್ಯವಹಾರ ಮಾಡುವಂಥವ್ರದ್ದು ಅವರು ಅತಿಯಾದಂಥ ಒಂದು ಹರಾಸ್ಮೆಂಟ್ ಆಗಿದೆ. ಅದರಿಂದ ಬಡವರಿಗೆ ತೊಂದರೆ ಆಗ್ತಾ ಇದೆ. ನಾನು ಹೇಳ್ತೀನಿ, ಇವತ್ತು ಸಿದ್ದರಾಮಯ್ಯ ನಿನ್ನೆ ಮೀಟಿಂಗ್ ಮಾಡಿ ನಾವು ಕಠಿಣ ನಿರ್ಧಾರ ಇದ್ದಂಥ ರೂಲ್ಸ್ ಅಲ್ಲಿ ಕಠಿಣ ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯತೆ. ಇವತ್ತು ನಾನು ಇಲ್ಲೇ ಹೇಳ್ತೀನಿ, ಹುಬ್ಳಿ ಧಾರವಾಡ ಇರ್ಬೋದು, ಬೆಳಗಾವಿ ಇರ್ಬೋದು, ಬಿಜಾಪುರ ಇರ್ಬೋದು, ಹಾವೇರಿ ಇರ್ಬೋದು, ಇಲ್ಲಿ ನಾವು ಒಂದೇ ಹೇಳ್ತೀನಿ, ಪೊಲೀಸ್ ಆಫೀಸರ್ ಎಷ್ಟು ನಿಮ್ಮ ಕಡೆ ಕಂಪ್ಲೇಂಟ್ ಬಂದಿದ್ದಾವೆ ಹರಾಸ್ಮೆಂಟ್ ಇದ್ದು, ಅದಕ್ಕೆ ಒಂದಾದರೂ ನೀವು ಅದಕ್ಕೆ ಏನಾದರೂ ರಿಲೀಫ್ ಕೊಟ್ಟಿರೇನೋ, FIR ಫೈಲ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿರೇನೋ? ಹಿಂದೊಂದ್ಸಲ ನಾನು ನೋಡಿದ್ದೀನಿ, ಕೆಲವು ಪೊಲೀಸ್ ಕಮಿಷನರ್ ಇದ್ರು, ಯಾರು ಈ ರೀತಿ ಹರಾಸ್ಮೆಂಟ್ ಇದೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಒಳಗೆ ಹಾಕಿದ್ರು. ಎಲ್ಲ ಹೆದರಿ ಅವರು ನಮ್ದು ಯಾವ್ದು ಸಾಲ ಕೊಡ್ತೋದಿಲ್ಲ ಅಂತ ಹೇಳಿ ಬರೆದು ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದ್ದಂತ ರೂಲ್ಸ್ ನಲ್ಲಿ ಮತ್ತೆ ನೀವು ಹೊಸದಾಗಿ ಕಠಿಣ ಕ್ರಮ, ಹೊಸದಾಗಿ ಮತ್ತೆ ಕಾನೂನು ಮಾಡೋದು ಬೇಕಾದೇ ಇಲ್ಲ. ಇವತ್ತಿನ ರೀತಿಯಲ್ಲಿ ನಿಮ್ಮ ಆಡಳಿತ ವ್ಯವಸ್ಥೆ ಸರಿ ಇರಬೇಕು. ಮತ್ತು ಇನ್ನೊಂದು ನಾ ಆಲ್ಟರ್ನೇಟಿವ್ ಹೇಳುವಂತದ್ದು, ಒಂದು ಕಡೆ ನೀವು ಕಠಿಣ ಕ್ರಮ ಕೈಗೊಂಡು ಹರಾಸ್ಮೆಂಟ್ ಮಾಡೋದು ನಿಲ್ಲಿಸಬಹುದು, ಆದರೆ ನಮ್ಮ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಅವ್ರು ದಿನನಿತ್ಯದ ವ್ಯವಹಾರ ಮಾಡಲಿಕ್ಕೆ, ಅವರ ಅಡಚಣೆ ನಿವಾರಣೆ ಮಾಡಲಿಕ್ಕೆ ಒಂದು ರೀತಿ ಈ ಮೈಕ್ರೋ ಫೈನಾನ್ಸ್ ಅವರು ಏನು ಸಾಲ ಕೊಡ್ತಾರೆ ಬೇರೆ ಬೇರೆ ಯೋಜನೆ ಮುಖಾಂತರ ಆದಷ್ಟು ಶೀಘ್ರವಾಗಿ ಸರ್ಕಾರದ ಸಂಸ್ಥೆಗಳ ಮುಖಾಂತರ ನೀವು ಸಾಲ ಕೊಡುವಂತದ್ದು ಕೆಲಸ ಚಾಲೂ ಮಾಡಿದ್ರೆ ಇದಕ್ಕೊಂದು ಇತಿಹಾಸ ಹಾಡಲಿಕ್ಕೆ ಸಾಧ್ಯತೆ. ಅದು ಬಿಟ್ಟು ಇವ್ರ ಮೇಲೆ ಕಠಿಣ ಕ್ರಮ, ಅವರಿಗೆ ಕೊನೆಗೆ ಮನಿ ಲೆಂಡರ್ಸ್ ಕಡೆಯಿಂದ ರೊಕ್ಕ ಸಿಗುವುದಿಲ್ಲ, ಹಣ ಸಿಗುವುದಿಲ್ಲ, ಈ ಕಡೆ ಬ್ಯಾಂಕಿಂದು ಸಿಗುವುದಿಲ್ಲ, ಮತ್ತು ಆತ್ಮಹತ್ಯೆ ಜಾಸ್ತಿನೇ ಆಗ್ತದೆ. ಆ ವ್ಯವಸ್ಥೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ರಿ ನೀವು ಬಡವರಿಗೆ. ಅದು ಬಿಟ್ಟು ನಾವು ಕಠಿಣ ಕ್ರಮ ತಗೋತೀವಿ, 4 ಮಂದಿನವರೆಗೆ ಅರೆಸ್ಟ್ ಮಾಡ್ತೀರಿ, ಮುಗೀತದ? ಇಲ್ಲ. ಅದಕ್ಕೆ ಎಂಡ್ ಆಯ್ತು? ಇಲ್ಲ. ಅದಕ್ಕಾಗಿ ಮೂಲ ಬೇರೆ ಇಲ್ಲದಿಲ್ಲ, ಅದನ್ನ ಹಿಚ್ಕುವಂತ ಕೆಲಸ ಮಾಡಿ, ಅವಾಗ ನಿಮ್ಗೆ ಸರಿ. ಸಿಎಂ ಮೀಟಿಂಗ್ ಏನು ಉಪಯೋಗ ಇಲ್ಲ ಅಂತ ಅಂದ್ರೆ ನಿನ್ನೆ ಮಾಡಿದ್ರೆ ಅಲ್ಲ, ಏನೋ ನೋಡ್ರಿ, ಒಂದು ಸುಮ್ಮನೆ ತೋರಿಕೆಗೆ ಇದು ಏನೋ ಮಾಡಿರಪ್ಪ, ಏನೋ ಮಾಡಕತ್ತೀವಿ, ಮೈಕ್ರೋ ಫೈನಾನ್ಸ್ ಇಂದ ಹರಾಸ್ಮೆಂಟ್ ಆಗಿದೆ, ಜನ ಸಾಯಕತ್ತಾರ, ಆತ್ಮಹತ್ಯೆ ಮಾಡಕತ್ತಾರ, ಅದಕ್ಕೆ ನಾವೇನು ಸರ್ಕಾರದವರು ಕುಂತು ಏನೋ ಮಾಡಕತ್ತೀವಿ ಅಂತೇಳಿ ಒಂದು ತೋರಿಕೆಗೆ ಮೀಟಿಂಗ್ ಹೊರತು ನಿಮ್ಮ DC, ನಿಮ್ಮ ಪೊಲೀಸ್ ಕಮಿಷನರ್, ನಿಮ್ಮ SP ಇವ್ರಿಗೆ ಡೈರೆಕ್ಷನ್ ಕೊಡಿ. ಅಲ್ಲಿ ಯಾರಿಗೆ ಹರಾಸ್ಮೆಂಟ್ ಆದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಂತ ಹೇಳ್ರಿ, ಇದ್ದಂತ ಇದರಲ್ಲೇ ಇದೆ. ಅದು ಬಿಟ್ಟು ಸುಮ್ಮನೆ ತೋರಿಕೆಗೆ ಒಂದು ಮೀಟಿಂಗ್ ಮಾಡಿ ನಾವು ಕಠಿಣ ಕ್ರಮ, ಹೊಸ ಕಾನೂನು ತಗೊಂಡ್ಬರ್ತೀವಿ, ಇದ್ದ ಕಾನೂನಲ್ಲಿ ಉಪಯೋಗ ಮಾಡೋಕ್ಕಾಗಿಲ್ಲ ನಿಮಗೆ, ಇನ್ನೇನ್ ಮಾಡ್ತೀರಿ? ಸರಿ, ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಯಾಣ ಕಾಲದಲ್ಲಿ ದುಡ್ಡಿತ್ತು ವರ್ಗಾವಣೆ ವಿಷಯದಿಂದ ಅಕ್ರಮ ಹಣ ಸಾಗಿಸ್ತಾ ಇದ್ರು. ಯಾವುದೇ ಗನ್ಮ್ಯಾನ್ ಮತ್ತು ಅವರ ಶಿಕ್ಷಕರು ಬೆಂಗಾವಲು ತೆಗೆದುಕೊಂಡು ಆರೋಪ ಇದೆ. ಇದು ಆರೋಪ ಬಂದಿದೆ, ನಾನು ಮಾಹಿತಿ ತಗೊಂಡಿದ್ದೀನಿ. ಅದಕ್ಕೆ ಅದ್ರ ಬಗ್ಗೆ ಸರ್ಕಾರ ಅದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕಂತ ಹೇಳ್ತೇನೆ ನಾನು.